ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸ್ಟಾರ್ಟಿಂಗ್ ಆಚ್ ಫ್ಲವರ್ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವು ಈ ಡಿಸೈನ್ನ ನೋಡಿದ್ದೀರಾ, ಬಟ್ ನಾನು ಹಾಕಿರಲಿಲ್ಲ, ಯಾಕಂದರೆ ಯಾರು ಕಸ್ಟಮರ್ ಕೇಳಿಲ್ಲ. ಬಟ್ ಇವತ್ತು ಆ ಒಂದು ಡಿಸೈನ್ನ ಒಬ್ಬರು ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ, ಇದರಲ್ಲಿ ಸಿಲ್ವರ್ ಕೂಡ ಇದೆ, ಹಾಗೆ ಗೋಲ್ಡ್ ಕೂಡ ಇದೆ. ಮೇನ್ ಆಗಿ ಹೈಲೈಟ್ ಆಗಿ ಈ ಒಂದು ಕಲರ್ ಅನ್ನೋದು ಸ್ಯಾರಿ ಇರೋದ್ರಿಂದ ಇಲ್ಲಿ ನಾನು ವರ್ಕ್ ಮಾಡೋದಕ್ಕೆ 2 ಕಲರ್ ದಾರಗಳನ್ನ ತೊಗೊಂಡಿದ್ದೀನಿ. ಗೋಲ್ಡ್ ತೊಗೊಂಡಿಲ್ಲ, ಗೋಲ್ಡ್ ಕಲರ್ ಬೀಡ್ಸನ್ನ ಬಳಸ್ತಾ ಇದ್ದೀನಿ. ಕಡಿಮೆ ಬೀಡ್ಸ್ ಅಂತಲೇ ಹೇಳ್ಬೋದು, ಜಾಸ್ತಿ ಬೀಡ್ಸ್ ಏನು ಹೋಗೋದಿಲ್ಲ. ಯಾರೆಲ್ಲ ಮಣಿ ಇಷ್ಟಪಡಲ್ವೋ ಮಣಿ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಫಸ್ಟ್ ನೋಡಿ, ಇದಕ್ಕೆ ದಾರ ಬಂದು ನಾನು 2 ಕಲರು 8 ಎಳೆ ದಾರನ ತೊಗೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸ್ಟಾರ್ಟಿಂಗಲ್ಲೇ ಎಷ್ಟು ಎಳೆ ದಾರನ ತೊಗೊಂಡಿದ್ದೀನಿ ಅಂತ ಹೇಳಿರ್ತೀನಿ. ಸೊ ಇದಕ್ಕೆ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಫಸ್ಟು ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನೋಡಿ, ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2 ಲಾಕ್ ಮಾಡ್ಕೊತೀವಲ್ವ, ಆ ರೀತಿ 2 ಸತಿ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಲಾಕ್. ಸೊ 2 ಲಾಕನ್ನು ಹಾಕಿದ ಮೇಲೆ ಈಗ 4 ಚೈನ ಮಾಡ್ಕೋಬೇಕು. 1 2 3 4 ಚೈನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3 mm ಬೀಡನ್ನ ತೊಗೊಂಡಿದ್ದೀನಿ, ಹಾಗಾಗಿ 2 ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಒಂದೇ ಬಿಗ್ ಸೈಜ್ ಬೀಡ್ಸನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಬೀಡ್ಗಳನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಈ ಬೀಡ್ಸ್ ಈ ರೀತಿ ಬೆಂಡ್ ಮಾಡಿದಾಗ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಒಂದು ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲೇ ನಾವು ಬೀಡ್ಸ್ ಹಾಗೆ 2 ಚೈನ್ ಹಾಕಿ ಮೊದಲದಲ್ಲಿ ಈ ಥರ ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಇದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಮತ್ತು ಸೇಮ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೋಬೇಕು, ಮತ್ತು ಅದೇ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ 6 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ ಏನಿದೆಯಲ್ಲ ಆ ಚೈನ ಬಿಟ್ಬಿಟ್ಟು ನೀವು 6 ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಅದೇನಾದರೂ ನೀವು ಕೌಂಟ್ ತೊಗೊಳಂಗಿದ್ರೆ 7 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಇದು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಪಲ್ಲುಗೆ ರೀಚ್ ಲೆಂತ್ ಆಗಿ ಕರೆಕ್ಟಾಗಿ ಪಾಯಿಂಟ್ ನೋಡಿಕೊಂಡು ಆ ಪಾಯಿಂಟ್ಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ 2 ಬೀಡ್ಸ್ಗಳನ್ನ ತೊಗೊತಾ ಇದ್ದೀನಿ. ಮತ್ತು 2 ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಲಾಕ್, ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ನೋಡಿಕೊಂಡು ಸ್ವಲ್ಪ ಕ್ರಾಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 2 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು 2ರಿಂದ 1 ಸತಿ 2ರಿಂದ 1 ಸರಿ, ಮತ್ತು ಈಗ 6 ಬರೀ ಡಬಲ್ ಕ್ರೋಶೆನ ಹಾಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸತಿ. ಸೊ ಈ ರೀತಿಯಾಗಿ 6 ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ 6 ಡಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ತಕ್ಷಣ ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ 2 ಹಾಚನ್ನು ಹಾಕಿದ ಮೇಲೆ ನೋಡಿ, ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 ಆ್ಯಂಡ್ 3 3 ಚೈನ್ಗಳನ್ನ ಹಾಕಿ ಈ 3 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ 1 2 3 4 5 6 ಚೈನ ಹಾಕ್ಕೊಂಡಿದ್ದೀನಿ.
ಸೊ 2 ಸ್ಲಾಟಿಂಗಲ್ಲಿ ಆಚೆನ ಹಾಕಿದ ಮೇಲೆ ಲಾಕ್ ಹಾಕಿ 3 ಚೈನ್ಗಳ ಮಾಡ್ಕೊಂಡಿದ್ದೀನಿ. 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 6 ಚೈನ್ಗಳ ಮಾಡ್ಕೊಂಡಿದ್ದೀನಿ. 6 ಚೈನ್ ಹಾಕಿದ ಮೇಲೆ 6 ಚೈನ್ ಎಲ್ಲಿಗೆ ರೀಚ್ ಆಗ್ತದೆ ನೋಡಿಕೊಂಡು ಆದಷ್ಟು ಒಂದು ಪಾಯಿಂಟ್ ಅಷ್ಟು ಅಂದರೆ 1-2 ಚೈನಷ್ಟು ಒಳಗಡೆನೆ ಈ 6 ಚೈನ್ನ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಲೂಸ್ ಆಗಿ 6 ಚೈನ್ ಅನ್ನೋದು ಲಾಕ್ ಮಾಡ್ಕೋಬೇಕು. 6 ಚೈನ್ ಲಾಕ್ ಹಾಕಿದ ತಕ್ಷಣ ಮತ್ತೆ 1 2 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಮತ್ತೆ ಈ 3 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತು ದಾರನ ಮೇಲೆ ಮಾಡಿಕೊಂಡು ಮತ್ತೆ 2 ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 2 ಚೈನ್ಸ್. ಒಂದು ಸತಿ ಟೈಟ್ ಆಗುತ್ತೆ, ಒಂದೊಂದು ಸತಿ ಕೆಲವು ಸತಿ 3 ಚೈನ್ಗಳು ಕೂಡ ಆಗ್ಬಿಡುತ್ತೆ. ಸೊ ಮತ್ತೆ 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈಗ 6 ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕೂಡ 2 ಪಿಕೋಟ್ ಅಂದರೆ ಇಲ್ಲಿ ಸ್ಲ್ಯಾಂಡಿಂಗಲ್ಲಿ 2 ಆಚೆನ ಹಾಕಿದ್ದೀವಲ್ವ, ಇಲ್ಲಿ ಕೂಡ ಇದೇ ರೀತಿ ಸೇಮ್ 2 ಆಚೆನ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ಕೂಡ 2 ಆಚೆನ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಆಮೇಲೆ ಪಲ್ಲುಗೆ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡಿ ಈಗ ಚೈನ್ಸಿನ 1 2 3 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ 2 ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೀಡ್ ಲಾಕ್, ಮತ್ತು ನೀಡಲ್ ಮೇಲೆ ಒಂದು ದಾರ ಸುತ್ಕೋಬೇಕು. ಸ್ಲ್ಯಾಂಡಿಂಗಲ್ಲಿ ನೀಡಲ್ನ ಹಾಕಿ ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 2 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈ ಸ್ಲ್ಯಾಂಟಿಂಗ್ ಕಂಬದ ಆಚೆದಲ್ಲಿ ಡಬಲ್ ಕ್ರೋಶೆದಲ್ಲಿ 6 ಬಾರಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಈಗ 2 ಆಗಿದೆ. ಮತ್ತು ಈ 2 ಆಚೆನ ಹಾಕಿದ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 1 2 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತೆ 6 ಚೈನ್ಗಳನ್ನ ಹಾಕೊಂಡು 3 4 5 6 ಚೈನ್ಗಳನ್ನ ಹಾಕಿ ಅದು ಕೂಡ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡಬೇಕು. ಮತ್ತೆ 3 ಚೈನ ಹಾಕೋಬೇಕು. ಮತ್ತು 3 ಚೈನ್ ಹಾಕಿ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಮಿಡ್ಲಲ್ಲಿ 4 ಆರ್ಚ್ ಏನಿದೆಯೋ ಇಲ್ಲಿ ಮಾತ್ರ 1 ಗ್ಯಾಪಲ್ಲಿ ಮಾತ್ರ 4 ಚೈನ್ ಬರುತ್ತೆ. 1 ಗ್ಯಾಪಲ್ಲಿ 3 ಚೈನ್ ಒಂದ್ಸತ್ತೆ, 6 ಚೈನ್ ಒಂದ್ಸತ್ತೆ, ಮತ್ತು 3 ಚೈನ್ ಒಂದ್ಸತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಕುಚ್ಚು ಕಟ್ಟೋದಕ್ಕೆ 4 ಚೈನು, ಮತ್ತು ಇಲ್ಲಿ ಮಿಡ್ಲಲ್ಲಿ ಕುಚ್ಚು ಕಟ್ಟೋದಕ್ಕೆ 4 ಚೈನು, ಮತ್ತು ನೆಕ್ಸ್ಟ್ ಸೆಕೆಂಡ್ ಆರ್ಚ್ ಹಾಕೋದಕ್ಕೆ ಈ ರೀತಿ 3 ಚೈನ್ 2 ಟೈಮ್ ಮಾಡ್ಕೋಬೇಕು. 6 ಚೈನ್ 1 ಟೈಮ್ ಮಾಡಿಕೊಂಡು ಈ ರೀತಿಯಾಗಿ ಕಂಪ್ಲೀಟಾಗಿ 1 ಸ್ಟೆಪ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗತ್ತೆ ಸೀರೆಗೆ. ಈಗ 2ನೇ ಸ್ಟೆಪ್ಪಲ್ಲಿ ಸ್ಯಾರಿಲಿರುವಂಥ ಸಿಲ್ವರ್ ಕಲರ್ ದಾರನ ತೊಗೊಂಡಿದ್ದೀನಿ ನಾನು. ವೈಟ್ ಕಾಣಿಸುತ್ತೆ ಇದರಲ್ಲಿ, ಪರ್ಫೆಕ್ಟ್ ಆಗಿದೆ ಕಲರ್ ದಾರ, ಬಟ್ ಕ್ಯಾಮ್ರಾ ಲೈಟಿಗೆ ಆಪೋಸಿಟ್ ಥರನೇ ಕಾಣಿಸ್ತಾ ಇದೆ. ಸೊ ಫಸ್ಟು ಇಲ್ಲಿ ಆಚೆನ ಲಾಕ್ ಮಾಡಿರ್ತೀವಲ್ವ, ಆ ಲಾಕಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ತಕ್ಷಣ ನೋಡಿ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೊತೀನಿ. 2 ಸತಿ ದಾರನ ಸುತ್ತಕೊಂಡು ಇಲ್ಲಿ ಡೈರೆಕ್ಟಾಗಿ 6 ಚೈನ್ಗಳು ಏನು ವರ್ಕ್ ಮಾಡಿದ್ದೀವಲ್ವ, ಈ 6 ಚೈನಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ. ಆದಷ್ಟು ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬನ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ಅಂದರೆ 3 ಚೈನ್ ಲೆಂತ್ ಎಷ್ಟಿದೆಯೋ ಆ ಲೆಂತಿಗೆ ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ಎಳ್ಕೊಂಡಿದ್ದೀನಿ. ನಿಮಗೇನಾದರೂ ಆಚೆ ಸ್ವಲ್ಪ ಬಿಗ್ಗಾಗಿ ಬೇಕು ನಮಗೆ ಅನ್ನೋಂಗಿದ್ರೆ ಇಲ್ಲಿ ನೀವು 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮೇಲೆ ತ್ರಿಬಲ್ ಕ್ರೋಶೆ ಕಂಬನ ಎಳೆಯುತ್ತಾ ಹಾಕಿದ್ರೆ ಆಚೆ ದೊಡ್ಡದಾಗಿ ಬರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಹಾಕಿರೋದ್ರಿಂದ ಸೊ 3 ಚೈನ್ ಲೆಂತ್ ಎಷ್ಟಿದೆಯೋ ಆ ಲೆಂತಿಗೆ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಮತ್ತು ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೋಬೇಕು. ಮತ್ತು 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ 3 ಚೈನ ಮಾಡ್ಕೊಳ್ಳೋಣ. ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಗಂಟು ಹಾಕಿರೋಂಥ ಥ್ರೆಡ್ ಏನಿರುತ್ತಲ್ಲ ಲಾಸ್ಟಲ್ಲಿ ಗಮ್ ಹಾಕಿಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ 4 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 4 ತ್ರಿಬಲ್ ಕ್ರೋಶೆ ಕಂಬಕ್ಕೂ ಕೂಡ ಒಂದೊಂದು ಪಿಕೋ ವರ್ಕ್ ಅನ್ನೋದು ಮಾಡಿದ್ದೀನಿ. ಸೊ ಈ ಥರ ಪಿಕೋ ವರ್ಕ್ ಹಾಕಿದ ಮೇಲೆ ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ
ಸೊ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಬೀಡ್ ಲಾಕ್ ಹಾಕೋದು ಬೇಡ. ಹಾಗೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಅದೇ 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಮತ್ತೆ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಸೊ ಈ ಸೈಡಲ್ಲಿ ಕೂಡ ನಾವು 4 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಿ. 4 ಡಬಲ್ ಕ್ರೋಶೆ ಅಂದರೆ ಒಂದೊಂದು ಡಬಲ್ ಕ್ರೋಶೆಗೂ ಕಂಬಕ್ಕೂ ಕೂಡ ಒಂದೊಂದು ಪಿಕೋ ವರ್ಕ್ ಅನ್ನೋದು ಮಾಡ್ಕೊಂಡಿದ್ದೀವಿ. ಸೊ ಈ ಸೈಡಲ್ಲಿ ಕೂಡ 4 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಹಾಗೆ 4 ಪಿಕೋ ವರ್ಕ್ನ ನೀವು ಮಾಡ್ಕೋಬೇಕು. ಸೊ ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ತ್ರಿಬಲ್ ಕ್ರೋಶೆ ಕಂಬ, 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಆಮೇಲೆ ನೋಡಿ ಈ 3 ಚೈನ್ ಈ ಲಾಕ್ ಏನಿದೆಯಲ್ಲ, ಈ ಲಾಕಲ್ಲಿ ಆಚೆನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕನ್ನು ಹಾಕ್ಕೊಂಡ್ಬಿಟ್ಟು 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ನೀವು ಕಟ್ ಮಾಡ್ಕೋಬೇಕು. ಸೊ ಮಿಡ್ಲಲ್ಲಿ ಈ ರೀತಿ ಆಚೆ ಅನ್ನೋದು ಬರುತ್ತೆ. ಸೊ ಮಿಡ್ಲಲ್ಲಿ ಏನು ಚೈನ್ಸ್ನ ವರ್ಕ್ ಮಾಡಿದ್ದೀವಲ್ವ, ಬೇರೆ ಕಲರಲ್ಲಿ ಈ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಇದೇ ರೀತಿಯಾಗಿ ಇಲ್ಲಿ ನಾನೇನು ಚೈನ್ ಮಾಡ್ಕೊಂಡಿದ್ದೀನೋ ದಾರನ ಕಟ್ ಮಾಡಿಕೊಂಡು ಈ ರೀತಿ ಆಚೆನ ಹಾಕಿಬಿಟ್ಟು ಸೊ ಕುಚ್ಚು ಕಟ್ಟಿ ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವರ್ಕ್ ಹಾಕಿದ ಮೇಲೆ ಡಿಸೈನ್ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ಮಿಡ್ಲಾಚೆ ಏನು ನಾನು ವರ್ಕ್ ಮಾಡಿದ್ದೀನೋ ಸಿಲ್ವರ್ ಕಲರ್ಲೆ ಅದೇ ಕಲರ್ಲೆ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಗೋಲ್ಡ್ ಕಲರ್ಲೆ ಕುಚ್ಚು ಅನ್ನೋದು ಹಾಕಿಲ್ಲ. ಬೀಡ್ಸ್ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕುಚ್ಚು ಬಂದು ನಾನು ಯಾವುದೇ ಒಂದು ಗೋಲ್ಡ್ ಹಾಕ್ದೇನೆ ಏನು ಆಚೆ ವರ್ಕ್ ಮಾಡಿದ್ದೀನೋ ಅದೇ ಒಂದು ಆಚೆ ಕಲರಲ್ಲಿ ಕುಚ್ಚು ಅನ್ನೋದು ಕಂಪ್ಲೀಟಾಗಿ ಕಟ್ಟಿದ್ದೀನಿ. ಸೊ ಈ ಲುಕ್ ಬಂದು ಕೆಲವೊಂದು ಕಾಂಟ್ರಾಸ್ಟ್ ಕಲರ್ ಅಂದರೆ ಪಿಂಕ್ ಆ್ಯಂಡ್ ಗ್ರೀನ್ ಈ ಥರ ಕಲರ್ ಕಾಂಬಿನೇಷನ್ ಮೇಲೆ ಸ್ವಲ್ಪ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಕಂಪ್ಲೀಟಾಗಿ ಹೇಳೋಕ್ಕಂದ್ರೆ ಒಂದೇ ಸೆಲ್ಫ್ ಕಲರಲ್ಲಿ ಸೀರೆ ಇದೆ, ಅದೇ ಕಲರಲ್ಲಿ ವರ್ಕ್ ಮಾಡಿರೋದ್ರಿಂದ ಲುಕ್ಕು ನಿಮಗೆ ಅಷ್ಟೊಂದು ಅನ್ನಿಸ್ತಾ ಇಲ್ಲ. ಬಟ್ ಕಾಂಟ್ರಾಸ್ಟ್ ಕಲರ್ ಇದೆ, ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಒಂದು ಕಲರ್ ಡಿಪೆಂಡ್ ಆದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಹಾಕುವಂಥ ಒಂದು ಸ್ಲ್ಯಾಂಟಿಂಗ್ ಆಚೆಲೆ ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಕಂಪ್ಲೀಟ್ ಲುಕ್ಕು ಈ ರೀತಿಯಾಗಿದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಇವತ್ತಿನ ಈ ಡಿಸೈನು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.